ಈಗ ಎಚ್ ಡಿ ರೇವಣ್ಣ ಅವರ ಬಂಧನ ಏನೋ ನಿನ್ನೆ ಸಂಜೆನೆ ಮಾಡಾಗಿದೆ. ಇಷ್ಟೊತ್ತಿಗೆ ನಿನ್ನೆ ಭಾರಿ ಹೈಡ್ರಾಮಾ ನಡೆದಿತ್ತು. ರೇವಣ್ಣ ಅವರಿಗೆ ಜೈಲ ಅಥವಾ SIT ಕಸ್ಟಡಿನ ಆದೇಶವನ್ನ ನ್ಯಾಯಮೂರ್ತಿಗಳು ಬರಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ರೇವಣ್ಣಗೆ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಕಾರಣ ಅವರ ಪರ ವಕೀಲರು ಜಾಮೀನು ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಜಾಮೀನು ಸಿಗುತ್ತಾ ಅಥವಾ ಪೊಲೀಸ್ ಕಸ್ಟಡಿನ ಇಲ್ಲ ಜೈಲಾಗುತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಈಗ 30 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗ ಏನಿಲ್ಲ ಇದನ್ನ ಎದುರಿಸೋ ಶಕ್ತಿ ಇದೆ. ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗ ಏನಿಲ್ಲ ಇದನ್ನ ಎದುರಿಸೋ ಶಕ್ತಿ ಇದೆ. ಸರ್ ಏನು ದೂರ ಇದ್ದೀನಿ ಮಾತಾಡಿ ದೂರ ಇದ್ದೀನಿ. ಏನ್ ಹೇಳ್ತೀರಾ ಸರ್? ಕ್ಷಣ ತಳ್ಬೇಡಿ ನಿಮ್ಮ ಆರೋಪದ ಬಗ್ಗೆ. ರಾಜಕೀಯ ಷಡ್ಯಂತ್ರ ಯಾವುದೇ ಇದಿದ್ದರೆ ಯಾವುದೇ ಕಾರ್ಯಗಳಿದ್ದರೆ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸರ್ ಏನು ದೂರ ಇದ್ದೀನಿ ಮಾತಾಡಿ ದೂರ ಇದ್ದೀನಿ. ಏನ್ ಹೇಳ್ತೀರಾ ಸರ್? ಕ್ಷಣ ತಳ್ಬೇಡಿ ನಿಮ್ಮ ಆರೋಪದ ಬಗ್ಗೆ. ರಾಜಕೀಯ ಷಡ್ಯಂತ್ರ ಯಾವುದೇ ಇದಿದ್ದರೆ ಯಾವುದೇ ಕಾರ್ಯಗಳಿದ್ದರೆ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸೊ ಇದು ಒಂದ್ ಕಡೆಗೆ ಅವ್ರನ್ನ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಒಂದ್ ಕಡೆಗೆ ಮಾತನಾಡಿದ್ರು, ಇದು ಷಡ್ಯಂತ್ರ ಆಗಿದೆ. ಇಷ್ಟು ವರ್ಷಗಳ ಮೇಲೆ ಯಾವುದೇ ರೀತಿಯಾದಂಥ ಆರೋಪಗಳು ಬಂದಿಲ್ಲ. ಈಗ ಏಕಾಏಕಿಯಾಗಿ ಈ ರೀತಿಯಾಗಿ ಆರೋಪ ತರ್ತಾ ಇದ್ದಾರೆ. 28ನೇ ತಾರೀಕಿಗೆ ಕೇಸ್ ಹಾಕಿದ್ರು, ಅದರಲ್ಲಿ ಏನೂ ಸಿಗಲಿಲ್ಲ ಅವರಿಗೆ. ಹಾಗಾಗಿ 2ನೇ ತಾರೀಕಿಗೆ ಮತ್ತೆ ಸುಳ್ಳು ಕೇಸ್ ಹಾಕಿದ್ರು ಅನ್ನುವಂಥ ಆರೋಪ ಮಾಡಿದ್ರು. ನಂದೇನು ತಪ್ಪಿಲ್ಲ ಅನ್ನುವಂಥ ಮಾತನ್ನ ಈಗ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ನ್ಯಾಯಾಧೀಶರ ನಿವಾಸದಿಂದ? ಅರವಿಂದ, ವಾದ ಪ್ರತಿವಾದದ ಈಗಾಗಲೇ ಮುಕ್ತಾಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ತೀರ್ಪನ್ನ ನೀಡಲಿದ್ದಾರೆ. ಸಂಜೆ ವೇಳೆಗೆ ರೇವಣ್ಣ ಅವ್ರನ್ನ ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ ನಲ್ಲಿರೋ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿದೆ. SIT ಪರ ವಕೀಲರು ಪೊಲೀಸ್ ಕಸ್ಟಡಿಗೆ ಕೊಡಬೇಕು, ಸ್ಪಾಟ್ ಮಹಜರ್ ನಡೆಸಬೇಕು, ಅದರ ಜೊತೆಗೆ ಸಾಕಷ್ಟು ಅಪವಾದಗಳು ಇವ್ರ ಮೇಲಿದೆ, ಸಂತ್ರಸ್ತೆ ಹೇಳಿಕೆಯನ್ನ ದಾಖಲು ಮಾಡಬೇಕು. ಹೀಗಾಗಿ ಇವ್ರ ಮೇಲೆ 364 ಏನಂತಹ ಅಪರಾಧ ಇದೆ, ಕಿಡ್ನಾಪ್ ಕೇಸ್ ಅನ್ನ ಮಾಡಲಾಗಿದೆ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ SIT ಮನವಿಯನ್ನ ಮಾಡ್ಕೊಂಡಿದೆ. ಇದಕ್ಕೆ ರೇವಣ್ಣ ಪರ ವಕೀಲರು ಒಂದಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೂ ಈ ಕಿಡ್ನಾಪ್ ಪ್ರಕರಣಕ್ಕೂ ಇದಕ್ಕೂ ಸಂಬಂಧವಿಲ್ಲ, ನಮ್ಮ ಕಕ್ಷಿದಾರರಿಗೂ ಮತ್ತೆ ಈ ಒಂದು ಕಿಡ್ನಾಪ್ ನಡೆದಿರೋದಕ್ಕೂ ರೇವಣ್ಣಗೂ ಯಾವ ಸಂಬಂಧ ಇಲ್ಲ ಎಂದ್ರೂ ಕೂಡ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂತ ಒಂದು FIR ದಾಖಲು ಮಾಡಲಾಗಿದೆ. ಮತ್ತೆ ನಿನ್ನೆ ಸಂತ್ರಸ್ತೆ ಕೂಡ ಸಿಕ್ಕಿದ್ದಾರೆ. ಈಗಿದ್ದು ಕೂಡ ಸುಮ್ಮನೆ ಬಂಧನ ಮಾಡುವ ಕೆಲಸವನ್ನ SIT ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡು ಇಲ್ಲೇ ಬೇಲ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮೂರ್ತಿ ಡಿ ನಾಯ್ಕ್ ರೇವಣ್ಣ ಪರ ವಕೀಲರು ಮಾನ್ಯ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದೀಗ ಇಬ್ಬರ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಹೊರಬರಬಹುದು. ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ ನ್ಯಾಯಾಧೀಶರು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಓಕೆ, ಬಟ್ ಈಗ ಮುಂದೆ ಇರುವಂತದ್ದು ನರಸಿಂಹಮೂರ್ತಿ, ಈಗ ಆಪ್ಷನ್ ಇರೋದು 3 ಅಲ್ವಾ? ಒಂದು ಬೇಲ್ ಕೊಡಬೇಕು, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ, ಇಲ್ಲ ಈ ಕಡೆಗೆ SIT ಕಸ್ಟಡಿಗೆ ಕೊಡ್ಬೇಕಾಗತ್ತೆ. ಅಷ್ಟೇ ಅರುಣ್, 3 ಆಪ್ಷನ್. ಅಂದ್ರೆ ಈ 3ರಲ್ಲಿ ಯಾವುದಾದ್ರೂ ಒಂದು ತೀರ್ಪು ಹೊರಬರಬಹುದು. ಯಾಕಂತ ಹೇಳಿದ್ರೆ ಈಗ ತನಿಖೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಬೇಲಿಗೆ SIT ಒಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಸುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಬೇಲನ್ನ ಕೊಟ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಮತ್ತೆ ಇವರು ತುಂಬಾ ಈ ಹಿಂದೆ ಸಚಿವರಾಗಿರೋದ್ರಿಂದ ಪ್ರಭಾವಿ ಇದ್ದಾರೆ. ಹೀಗಾಗಿ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ SIT ಈಗಾಗಲೇ
ಮನವಿಯನ್ನ ಮಾಡಿಕೊಂಡಿದೆ. ಹೀಗಾಗಿ ಬಹುತೇಕ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಒಂದು ಪೊಲೀಸ್ ಕಸ್ಟಡಿಗೆ, ಒಂದು 3 ದಿನ ಪೊಲೀಸ್ ಕಸ್ಟಡಿಗೆ ಕೊಡಬಹುದು. ಇಲ್ಲವಾದಲ್ಲಿ ಓಪನ್ ಕೋರ್ಟ್ ನಲ್ಲಿ ನಾಳೆ ಪೊಲೀಸ್ ಕಸ್ಟಡಿಗೆ ಕೇಳಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಕೆಲಸವಾದ್ರೂ ಕೂಡ ಆಗಬಹುದು. ಇವೆರಡರಲ್ಲಿ ಒಂದು ಆಗಬಹುದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಹೊರಬರಲಿದೆ. ಇದೀಗ SIT ಪರ ವಕೀಲರ ಆಕ್ಷೇಪಣೆಗೆ ಒಂದಷ್ಟು ಪ್ರತಿವಾದಗಳನ್ನ ಈಗಾಗಲೇ ರೇವಣ್ಣ ಪರ ವಕೀಲರು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಆ ವಾದ ಪ್ರತಿವಾದ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಬರಲಿದೆ. ನ್ಯಾಯಾಧೀಶರು ಆ ತೀರ್ಪನ್ನ ಪ್ರಕಟವನ್ನ ಮಾಡಲಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.